ಸರ್ಕಾರಿ ಕನ್ನಡ ಶಾಲೆಗೆ ಮಕ್ಕಳು ಆಕರ್ಷಿತರಾಗಲು ನಗರದಂಚಿನಲ್ಲಿರುವ ಚಿಪಗಿಯ ದಮನ್ಬೈಲ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಹಳೆಯ ವಿದ್ಯಾರ್ಥಿಗಳು, ಸಮಾಜ ಸೇವಕರು ಹಾಗೂ ಶಿಕ್ಷಣ ಪ್ರೇಮಿಗಳೆಲ್ಲರೂ ಸೇರಿ ಮೂಲಭೂತ ಸೌಕರ್ಯಗಳ ಜೊತೆ ವಿದ್ಯಾರ್ಥಿಗಳ ಕಲಿಕೆಗೆ ಅಗತ್ಯ ಪರಿಕರಗಳನ್ನು ನೀಡಿ ಅಭಿವೃದ್ಧಿಗೆ ಕೈಜೋಡಿಸಿದ್ದಾರೆ. ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಎಲ್ಲಾ ಸೌಕರ್ಯಗಳು ಇದ್ದರೂ ಇತ್ತೀಚಿನ ದಿನಗಳಲ್ಲಿ ಪಾಲಕರು ನಗರ ಖಾಸಗಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಸೇರಿಸುತ್ತಿದ್ದಾರೆ. ಖಾಸಗಿ ಶಾಲೆಗಳಿರುವ ರೀತಿಯಲ್ಲಿ ನಮ್ಮ ಸರ್ಕಾರಿ ಶಾಲೆ ಇರಬೇಕು ಎಂಬ ಪರಿಕಲ್ಪನೆಯೊಂದಿಗೆ ದಮನ್ಬೈಲ್ ಶಾಲೆಯ ಅಭಿವೃದ್ಧಿಗೆ ಕೈಜೋಡಿಸಿದ ಹಳೆ ವಿದ್ಯಾರ್ಥಿಗಳು, ಸಮಾಜ ಸೇವಕರು ಹಾಗೂ ಶಿಕ್ಷಣ ಪ್ರೇಮಿಗಳೆಲ್ಲರೂ ಸೇರಿಕೊಂಡು ವಿಜ್ಞಾನದ ವಿಷಯಕ್ಕೆ ಸಂಬಂಧಿಸಿದ ಪ್ರಯೋಗಾಲಯಕ್ಕೆ ಬೇಕಾಗುವ ಅಗತ್ಯ 30ಕ್ಕೂ ಹೆಚ್ಚು ವಸ್ತುಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಇನ್ನು ಶಾಲೆಯ ಮೇಲ್ಚಾವಣಿಯು ಶಿಥಿಲಗೊಂಡು ಮಳೆಗಾಲದಲ್ಲಿ ನೀರು ಸೋರಿಕೆಯಾಗುತ್ತಿತ್ತು. ಅಲ್ಲದೆ ಅಕ್ಷರ ದಾಸೋಹದ ದಾಸ್ತಾನು ಕೊಠಡಿಯು ಶಿಥಿಲಾವಸ್ಥೆ ತಲುಪಿತು. ಈ ವಿಷಯವನ್ನು ಶಾಲಾಭಿವೃದ್ಧಿ ಸಮಿತಿಯವರು ಈ ಶಾಲೆಯಲ್ಲಿ ಕಲಿತು ಉನ್ನತ ಸ್ಥಾನದಲ್ಲಿರುವವರನ್ನು ಸಂಪರ್ಕಿಸಿ ನೆರವು ನೀಡುವಂತೆ ಯಾಚಿಸಿದರು. ತಕ್ಷಣ ಇದಕ್ಕೆ ಸ್ಪಂದಿಸಿದ ಅವರೆಲ್ಲರೂ ಸುಮಾರು 1,58,000 ರೂಪಾಯಿಗಳನ್ನು ಸಂಗ್ರಹಿಸಿ ಅಗತ್ಯ ದುರಸ್ತಿ ಮಾಡಿಸಿ ಅನುಕೂಲ ಕಲ್ಪಿಸಿದ್ದಾರೆ. ಇನ್ನು ಈ ಕುರಿತು ಹಳೆ ವಿದ್ಯಾರ್ಥಿ ಹಾಗೂ ತಾಲೂಕಿನ ಪಶ್ಚಿಮ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರ ಒಕ್ಕೂಟದ ಅಧ್ಯಕ್ಷ ನವೀನ್ ಶೆಟ್ಟಿ ಮಾಹಿತಿ ನೀಡಿ, ಇಂದಿನ ದಿನಗಳಲ್ಲಿ ಪಾಲಕರಿಗೆ ಖಾಸಗಿ ಶಾಲೆಗಳ ಮೇಲೆ ವ್ಯಾಮೋಹ ಅಧಿಕವಾಗಿದೆ. ಸರ್ಕಾರಿ ಶಾಲೆಗಳು ಉತ್ತಮವಾಗಿದ್ದರೂ ತಮ್ಮ ಮಕ್ಕಳು ಖಾಸಗಿ ಶಾಲೆಯಲ್ಲಿ ಓದಬೇಕು ಎಂದುಕೊಳ್ಳುತ್ತಾರೆ. ದಮನ್ಬೈಲ್ ಶಾಲೆಯಲ್ಲಿ ಪ್ರಸ್ತುತ 81 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದು, ಸರ್ಕಾರಿ ಶಾಲೆಗಳಿಗೆ ವಿದ್ಯಾರ್ಥಿಗಳು ಆಕರ್ಷಿತರಾಗಲು ಮತ್ತು ಪರಿಕರಗಳ ಜೊತೆ ಕಲಿತರೆ ವಿದ್ಯಾರ್ಥಿಗಳಿಗೆ ಬೇಗ ಅರ್ಥವಾಗುತ್ತದೆ ಎಂಬ ಉದ್ದೇಶದಿಂದ ವಿಜ್ಞಾನ ಶಿಕ್ಷಕರ ಜೊತೆ ಚರ್ಚಿಸಿ ಪ್ರಯೋಗಕ್ಕೆ ಬೇಕಾಗುವ ಸುಮಾರು 30ಕ್ಕೂ ಅಧಿಕ ವಸ್ತುಗಳನ್ನು ದಾನಿಗಳ ಸಹಾಯದಲ್ಲಿ ನೀಡಲಾಗಿದೆ. ಇನ್ನು ಕೆಲವರು ಹಣದ ರೂಪದಲ್ಲಿ ಸಹಾಯ ಮಾಡಿದರೆ, ಇನ್ನು ಕೆಲವರು ವಸ್ತುಗಳ ರೂಪದಲ್ಲಿ ಸಹಾಯ ಮಾಡಿದ್ದಾರೆ. 80% ಪ್ರಯೋಗಾಲಯದ ವಸ್ತುಗಳು ಪೂರೈಕೆಯಾಗಿದೆ. ಇನ್ನು ಅಕ್ಷರ ದಾಸೋಹದ ಕೊಠಡಿ ಶಿಥಿಲಾವಸ್ಥೆಯಲ್ಲಿತ್ತು. ಮೇಲ್ಚಾವಣಿಯು ಸೋರುತ್ತಿತ್ತು. ಅದನ್ನು ದುರಸ್ತಿ ಮಾಡಲಾಗಿದೆ. ವಿದ್ಯಾರ್ಥಿಗಳ ಕಲಿಕೆಗೆ ಅನುಕೂಲವಾಗಲು ಕಂಪ್ಯೂಟರ್ ನೀಡಲಾಗಿದೆ. ಶುದ್ಧ ಕುಡಿಯುವ ನೀರಿನ ಘಟಕದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ ಎಂದು ಇದೇ ವೇಳೆ ಮಾಹಿತಿ ನೀಡಿದರು. ಬಹಳ ದುಸ್ಥಿತಿಗೆ ಹೋಗಿತ್ತು. ಅದನ್ನ ಕೆಲವೊಂದು ಇವರು ನಮ್ಮ ಗಣೇಶ್ ಅವರು SDMC ಅಧ್ಯಕ್ಷರು ಕೆಲವೊಂದು ವಿಡಿಯೋ ಅದನ್ನು ನಾನು ಕಳಿಸ್ಕೊಟ್ರು. ಆದ ಟೈಮಲ್ಲಿ ನಾನು ಬಂದು ಅವ್ರಿಗೆ ಮೀಟ್ ಆಗಿ ಶಾಲೆ ನೋಡಿದೆ. ಮಕ್ಕಳು ಭಾಳ ಆತಂಕದಲ್ಲಿರೋದು ಕಂಡು ಬಂತು. ಮೇಲ್ಚಾವಣಿ ಯಾವ ಬೇಕಾದರೂ ಖುಷಿ ಹಂತದಲ್ಲಿ ಇತ್ತು. ಕಡೆಗೆ ಅಧಿಕಾರಿ ವರ್ಗದವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಈಗ ಸದ್ಯ ಅನುದಾನದ ಹಂಚಿಕೆಗಳನ್ನು ಯಾವಾಗ ಬರ್ತದೆ ಅನ್ನೋದು ನಮಗೆ ಮಾಹಿತಿಗಳು ಕರೆಕ್ಟಾಗಿ ಸಿಗಲಿಲ್ಲ. ಮತ್ತು ನಾನು ಗ್ರಾಮ ಪಂಚಾಯತ್ ಸದಸ್ಯರು ಇದ್ದೀನಿ. ಅದ್ರ ಜೊತೆಯಲ್ಲಿ ಈಗ ಅನುದಾನ ಹಾಕಲಿಕ್ಕೆ ಲೇಟ್ ಆಗ್ಬೋದು ಮತ್ತು ಆ ಕೆಲಸ ಕಾರ್ಯಗಳು ಮುಗಿಸ್ಲಿಕ್ಕೆ ಲೇಟ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾವೇ ಒಂದು ಹಳೆ ಕಾಲದ ವಿದ್ಯಾರ್ಥಿಗಳ ಹತ್ರ ಮತ್ತು ಇಲ್ಲಿ ಊರು ಹಿರಿಯರ ಹತ್ರ ಕೆಲವೊಂದು ದಾನಿಗಳ ಹತ್ರ ಸಮಾಜ ಸೇವಕರ ಹತ್ರ ಡಿಸ್ಕಸ್ ಮಾಡಿ ಕೂಡಲೇ ಅದು ಆಯಿತು ಮಾಡುವ ಅಂತ ಎಲ್ಲರೂ ಒಂದು ಧೈರ್ಯ ತುಂಬಿದ್ರು. ಆ ಟೈಮಲ್ಲಿ ಎಲ್ಲರೂ ಸೇರಿಸ್ಕೊಂಡು ಒಂದು ಹಣ ಸಂಗ್ರಹ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಈಗ ಸುರೇಶ್ ಇರ್ಬೋದು, ರಾಮು ಶೆಟ್ಟಿ, ವಿಜಯ್ ಶೆಟ್ಟಿ ಅಂಥವ್ರು ತುಂಬ ಒಳ್ಳೊಳ್ಳೆ ದಾನಿಗಳು ಅವರನ್ನು ಸಪೋರ್ಟ್ ಮಾಡಿ ತುಂಬ ಜನ ಇದ್ದಾರೆ, ಲೀಸ್ಟ್ ಇದೆ. ಇನ್ನು ಈ ಕುರಿತು ಮಾತನಾಡಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ SDMC ಅಧ್ಯಕ್ಷ ಗಣೇಶ್ ಹೆಗಡೆ ದಮನ್ಬೈಲ್ ಅವರು, ಶಾಲೆಯ ಮೂಲಭೂತ ಸೌಕರ್ಯದ ಕೊರತೆ, ವಿದ್ಯಾರ್ಥಿಗಳ ಕಲಿಕೆಗೆ ಅಗತ್ಯ ಉಪಕರಣಗಳನ್ನು ನೀಡುವಂತೆ ವಿನಂತಿಸಿದ ತಕ್ಷಣ ಹಳೆಯ ವಿದ್ಯಾರ್ಥಿಗಳು, ಶಿಕ್ಷಣ ಪ್ರೇಮಿಗಳು ಹಾಗೂ ಸಮಾಜ ಸೇವಕರು ತಕ್ಷಣ ಇದಕ್ಕೆ ಸ್ಪಂದಿಸಿ ಅಗತ್ಯ ಸೌಕರ್ಯ ಕಲ್ಪಿಸಿದ್ದಾರೆ. ಅವರ ನೆರವಿನಿಂದ ಮುಂದಿನ ದಿನಗಳಲ್ಲಿ ಶಾಲೆಯನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವ ಗುರಿ ಹೊಂದಿದ್ದೇವೆ ಎಂದು ತಿಳಿಸಿದರು. ಮೇಲ್ಛಾವಣಿ ಬಹಳ ಸೋರ್ತಾ ಇತ್ತು. ಆ ಒಂದು ಸಮಸ್ಯೆ ದಿನದಿಂದ ದಿನಕ್ಕೆ ಗಂಭೀರತೆಯನ್ನು ಪಡ್ಕೊಳ್ತಾ ಹೋಯಿತು. ಆ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ನಾನು ಕೂಡ ಬಹಳಷ್ಟು ಯೋಚನೆ ಮಾಡಿದೆ. ಕೆಲವೊಂದು ಇಲಾಖೆ ಅಧಿಕಾರಿಗಳ ಗಮನಕ್ಕೂ ತಂದೆ ಹಾಗೂ ಜನಸ್ಪಂದನಾ ಕಾರ್ಯಕ್ರಮದಲ್ಲೂ ಕೂಡ ಈ ಒಂದು ಸಮಸ್ಯೆಯನ್ನು ನಾನು ಅವರ ಗಮನಕ್ಕೂ ಕೂಡ ತಂದೆ. ಗ್ರಾಮ ಪಂಚಾಯತ್ ಮಟ್ಟದ ಗ್ರಾಮ ಸಭೆಯಲ್ಲೂ ಕೂಡ ನಾನು ಈ ಒಂದು ಸಮಸ್ಯೆಯನ್ನು ಅಲ್ಲೂ ಕೂಡ ತಂದೆ. ಮಕ್ಕಳು ಶಾಲೆಯಲ್ಲಿ ಸೋರುತ್ತಿರುವಾಗ ಮಕ್ಕಳು ಗಡಗಡ ಅಂತ ನಡುಗುತ್ತಿದ್ದರು. ಹಾಗೆ ಕೆಲವೊಂದು ಅವಕಾಶಗಳು ಜೋಲ್ತಾ ಇತ್ತು ಕಟ್ಟಾಗಿ. ಅಂತ ಒಂದು ಸಂದರ್ಭದಲ್ಲಿ ನಾನು ಆ ವಿಡಿಯೋವನ್ನು ಮಾಡಿ ನಾನು ಗ್ರಾಮೀಣ ಭಾಗದ ಈ ವೇಳೆ ಪ್ರಮುಖರಾದ ಸುರೇಶ್ ಹೆಗಡೆ, ರಾಜು ಶೆಟ್ಟಿ, ರಾಮು ಪೂಜಾರಿ, ವಿಜಯ್ ಶೆಟ್ಟಿ, ಪರಶುರಾಮ್ ನಾಯ್ಕ್, ನಿರ್ಮಲಾ ಶೆಟ್ಟಿ, ಭರತ್ ನಾಯ್ಕ್, ಮುಖ್ಯಾಧ್ಯಾಪಕಿ ಗೀತಾ ಪಾವಸ್ಕರ್, ಶಿಕ್ಷಕರಾದ ಗೀತಾ ಲಮಾಣಿ, ಸಂಧ್ಯಾ ನಾಯ್ಕ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಡಿಸ್ಕಸ್ ಮಾಡಿ ಹಳೆ ವಿದ್ಯಾರ್ಥಿಗಳಿಂದ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕೆಲವನ್ನ ಎಷ್ಟಾಗುತ್ತೋ ಅಷ್ಟು ಹಣ ಸಂಗ್ರಹಣೆ ಮಾಡಿ ಮೇಲ್ಚಾವಣಿ ರಿಪೇರಿ ಮಾಡಿದ್ದೀವಿ. ಈಗ ಒಳಗಡೆ ನೀರು ಸೋರುವಂಥ ಸಮಸ್ಯೆಗಳಿಲ್ಲ. ಅದ್ರ ಜೊತೆಯಲ್ಲಿ ದಾಸ್ತಾನು ಏನು ಶೇಖರಣೆ ಮಾಡ್ತೀವಲ್ಲ ಆ ಕೊಠಡಿನೂ ರೆಡಿ ಮಾಡಿದ್ದೀವಿ. ಅದ್ರ ಜೊತೆಯಲ್ಲಿ ಒಂದು ಮಾದರಿ ಶಾಲೆ ಮಾಡೋ ಉದ್ದೇಶದಿಂದ ಕಂಪ್ಯೂಟರ್ ಕೊಟ್ಟಿದ್ದೀವಿ. ಅದ್ರ ಜೊತೆ ಈ ಪ್ರಯೋಗಾಲಯವನ್ನು ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಮಕ್ಕಳು ಮತ್ತು
ಶಿಕ್ಷಕರಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಆ ಪ್ರತಿಭೆಗೆ ಸ್ಫೂರ್ತಿ ತುಂಬುವ ನಿಟ್ಟಿನಲ್ಲಿ ಯಕ್ಷ ಸ್ಫೂರ್ತಿ ಶಿರಸಿ ಶೈಕ್ಷಣಿಕ ಜಿಲ್ಲಾ ಯಕ್ಷಾಸಕ್ತರ ಶಿಕ್ಷಕರ ವೇದಿಕೆಯ ಸಂಯುಕ್ತಾಶ್ರಯದಲ್ಲಿ ಸ್ಫೂರ್ತಿ ಕಾರ್ಯಕ್ರಮವನ್ನು ಜನವರಿ 18ರಂದು ಸೇವಾದಳ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದೆ ಎಂದು ಡಯಟ್ ಪ್ರಾಂಶುಪಾಲರಾದ ಎಂಎಸ್ ಹೆಗಡೆ ತಿಳಿಸಿದರು. ಶಿರಸಿಯ ತಮ್ಮ ಕಚೇರಿಯಲ್ಲಿ ನಡೆಸಿದ ಮಾಧ್ಯಮಗೋಷ್ಠಿಯಲ್ಲಿ ಅವರು ಈ ಕುರಿತು ಮಾಹಿತಿ ನೀಡಿದರು. ಒಂದು ಹೊಸ ಚೈತನ್ಯವನ್ನು ಕೊಡಲಿಕ್ಕೆ ನಾವು ಸಾಧನಾ ಸ್ಫೂರ್ತಿ ಅನ್ನುವಂಥ ಹೆಸರಿನಲ್ಲಿ ಈ ಮ್ಯಾಗಜಿನ್ ಅನ್ನು ಮಾಡುವಂಥ ಒಂದು ಯೋಜನೆಯನ್ನು ಇಟ್ಕೊಂಡಿದ್ದೇವೆ. ಒಂದು ಕೆಲಸ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇರುವಾಗ ಈ ವರ್ಷ ನಾವು ಕಂಡುಕೊಂಡಂಥ ಒಂದು ವಿಶಿಷ್ಟವಾದಂಥ ಕಾರ್ಯ ಅಂದರೆ ನಮ್ಮ ವಾನಳ್ಳಿ ಹೆಡ್ ಮಾಸ್ಟ್ರು ಒಂದು ಸಾಫ್ಟ್ವೇರನ್ನು ತಯಾರು ಮಾಡಿದ್ದಾರೆ. ಈ ಸಾಫ್ಟ್ವೇರು ಬಹಳ ಮುಖ್ಯವಾಗಿ ನಮ್ಮ SLC ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ. ನಮ್ಮ ಜಿಲ್ಲೆಯಲ್ಲಿ ನಾನು ಕಾರ್ಯನಿರ್ವಹಿಸಲಿಕ್ಕೆ 2006 ಸಣ್ಣವರಿರುವಾಗ ಭಾಷೆ, ಅದರಲ್ಲೂ ಕನ್ನಡ ಭಾಷೆ ಒಂದು ಪರಿಣಾಮಕಾರಿಯಾಗಿ ನಮ್ಮ ಮಕ್ಕಳ ಬಾಯಲ್ಲಿ ಅರಿಬೇಕು ಅಂತಂದರೆ ಅದಕ್ಕೆ ಉತ್ತಮವಾದಂಥ ಸಾಧನ ಯಕ್ಷಗಾನದಲ್ಲಿರುವಂಥ ಭಾಷೆಯ ಒಂದು ಸೊಗಡು ಬೇರೆ ಯಾವುದರಲ್ಲೂ ಇಲ್ಲ. ನಾವು ಈ ಒಂದು 15 ವರ್ಷದ ಹಿಂದೆ ನಮ್ಮ ಮಕ್ಕಳು 5ನೇ ಕ್ಲಾಸ್ಗೆ ಬರಬೇಕಾದ್ರೆ ಶುದ್ಧವಾಗಿ ಓದ್ತಿದ್ರು, ಶುದ್ಧವಾಗಿ ಬರೀತಿದ್ರು. ಭಟ್ಕಳ ಪಟ್ಟಣದ ಮುಟ್ಟಳ್ಳಿ ಮೂಡುಭಟ್ಕಳ ಅಂಡರ್ ಪಾಸ್ ಕುರಿತು ಸ್ಥಳೀಯರ ಮನವೊಲಿಸಲು ಆಗಮಿಸಿದ್ದ ಸಂಸದ ಕಾಗೇರಿಯವರನ್ನು ಜನರು ತರಾಟೆಗೆ ತೆಗೆದುಕೊಂಡು ಜನರ ಸಮಸ್ಯೆಗಳಿಗೆ ಸೂಕ್ತ ಉತ್ತರ ನೀಡದೆ ಅಳವೆಕೋಡಿಯಲ್ಲಿ ಗುರುಗಳ ಕಾರ್ಯಕ್ರಮವಿದ್ದಿದ್ದರಿಂದ ಅಲ್ಲಿಂದ ಪಲಾಯನ ಮಾಡಿದ ಘಟನೆ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಂಗಳವಾರ ಪಟ್ಟಣದ ಕೇತಪೈ ನಾರಾಯಣ ದೇವಸ್ಥಾನದಲ್ಲಿ ಆಯೋಜಿತ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಸಂಸದ ಕಾಗೇರಿಯವರು ಅಂಡರ್ ಪಾಸ್ ಕುರಿತು ಪ್ರಸ್ತಾವನೆ ಮಂಡಿಸಿದರು. ಈ ವೇಳೆ ಅವರು ನಮ್ಮ ಬಳಿ ಕೇವಲ 2 ಆಯ್ಕೆಗಳು ಇವೆ. ಒಂದು, ಈಗಾಗಲೇ ಮಂಜೂರಿಯಾದ ನಕ್ಷೆಯನ್ನು ಮುಂದುವರಿಸುವುದು ಮತ್ತು ಮತ್ತೊಂದು ಹೊಸ ಅನುದಾನಕ್ಕಾಗಿ ಮನವಿ ಸಲ್ಲಿಸಿ ಬರುವವರೆಗೂ ಕಾಯುವುದು. ಆದರೆ ಅದಕ್ಕೆ ಎಷ್ಟು ವಿಳಂಬವಾಗುತ್ತದೆ ಎಂದು ಗೊತ್ತಿಲ್ಲ. ಆದ್ದರಿಂದ ಮಂಜೂರಿಯಾದ ನಕ್ಷೆಯಂತೆ ಹೆದ್ದಾರಿ ವಿಸ್ತರಣೆಯನ್ನು ಪೂರ್ಣಗೊಳಿಸುವುದು ಉತ್ತಮ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಮತ್ತೆ ನಿಮ್ಗೆ ಅಂತ ಇದು ಕಣ್ಣು ಉಳಿಸ್ಲಿಕ್ಕೆ ಅಂತ ಬಂದು ಹೇಳುವುದು ಅಗತ್ಯ ಇಲ್ಲ, ನಂಗೆ ಹೇಳ್ತಾನೂ ಇಲ್ಲ. ಆದ್ರೆ ಈಗ ಇವರದ್ದು ಕಷ್ಟ ಸುಖ ಆ ಹಳೆ ಗುತ್ತಿಗೆದಾರರಿಂದ ಈ ಕೆಲಸ ತೆಗೆದು ಹೊಸದು ಮಂಜೂರಾಗಿ ಅದು ಟೆಂಡರ್ ಆಗಿ ಅದು ಕೆಲಸ ಆಗಿ ನಿಮ್ಗೆ ಅದೆಲ್ಲ ಗೊತ್ತದೆ. ಆದರೂ ಈ ಹೇಳಿಕೆಗೆ ಗ್ರಾಮಸ್ಥರು ಆಕ್ರೋಶಗೊಂಡು ನಮ್ಮ ಹಕ್ಕುಗಳನ್ನು ಮಂಡಿಸಲು ನಮಗೆ ಯಾವ ಅವಕಾಶವೂ ಇಲ್ಲವೇ? 5 ವರ್ಷಗಳಿಂದ ಭರವಸೆಗಳನ್ನು ಮಾತ್ರ ಕೇಳುತ್ತಿದ್ದೇವೆ. ಈಗಾಗಲೇ ಹೆದ್ದಾರಿ ವಿಸ್ತರಣೆ ಮಾಡುವ ವೇಳೆ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿದ್ದೇವೆ. ನಮ್ಮ ಜಿಲ್ಲೆಯ ಎಲ್ಲಾ ಸೇತುವೆಗಳು ಈಗ ಬಂದಿವೆ. ಒಟ್ಟಿಗೆ ಸಂಚಾರವಾಗಲು ಕಷ್ಟವಾಗುತ್ತಿದೆ. ಪ್ರತಿದಿನವೂ ಅಪಘಾತಗಳು ಸಂಭವಿಸುತ್ತಿವೆ. ಆದರೆ ಇದರ ಬಗ್ಗೆ ಯಾವ ರೀತಿ ಕ್ರಮ ಕೈಗೊಂಡಿದ್ದೀರಿ ಎಂದು ಪ್ರಶ್ನಿಸಿದರು. ಈ ವೇಳೆ ಸಂಸದರ ಪ್ರತಿಕ್ರಿಯೆ ಬಗ್ಗೆ ತೃಪ್ತರಾಗದ ಗ್ರಾಮಸ್ಥರು, ನೀವು ಹೊಸಬರಾಗಿದ್ದರೂ ನೀವು ಈಗಾಗಲೇ ಕಾರ್ಯಾಚರಣೆ ಪ್ರಾರಂಭಿಸಿದ್ದೀರಿ ಎಂದು ಹೇಳುವುದರಲ್ಲಿಯೇ ನಿಮ್ಮ ಮಾತು ನಿಲ್ಲುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಸಂತೋಷವಿಲ್ಲದ ಗ್ರಾಮಸ್ಥರು ತಮ್ಮ ಸಮಸ್ಯೆಗಳ ಸುರಿಮಳೆಗೈದರು. ಈ ಪರಿಸ್ಥಿತಿಯಲ್ಲಿ ತಬ್ಬಿಬ್ಬಾದ ಸಂಸದ ಕಾಗೇರಿ ಜನರ ಸಮಸ್ಯೆಗಳಿಗೆ ಉತ್ತರ ನೀಡದೆ ಅಲ್ಲಿಂದ ಪಲಾಯನ ಮಾಡಿದ್ದಾರೆ. ಜನತೆ ಹೊತ್ತ ಆಕ್ರೋಶವು ಕೇತಪೈ ದೇವಸ್ಥಾನದ ಆಮಂತ್ರಣ ಕಾರ್ಯಕ್ರಮದಲ್ಲಿ NHAIPD ಸೇರಿದಂತೆ ಹಲವು ಜನಪ್ರಿಯ ಮುಖಂಡರನ್ನು ಆಕ್ರೋಶಕ್ಕೆ ಒಳಗೊಳಿಸಿತು. ಮಾಜಿ ಶಾಸಕ ಸುನಿಲ್ ನಾಯ್ಕ್, ಮಂಡಲಾಧ್ಯಕ್ಷ ಲಕ್ಷ್ಮೀನಾರಾಯಣ ನಾಯ್ಕ್, ಹಿಂದುಳಿದ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ಈಶ್ವರ್ ನಾಯ್ಕ್, ನಿಗಮ ಮಂಡಳಿ ಮಾಜಿ ಅಧ್ಯಕ್ಷ ಗೋವಿಂದ್ ನಾಯ್ಕ್, ಕೇತಪೈ ದೇವಸ್ಥಾನದ ಮುಖ್ಯಸ್ಥ ವೆಂಕಟೇಶ್ ನಾಯ್ಕ್, ಮಹಿಳಾ ಬಿಜೆಪಿ ಘಟಕ ಜಿಲ್ಲಾಧ್ಯಕ್ಷೆ ಶಿವಾನಿ ಶಾಂತಾರಾಮ್ ಸೇರಿದಂತೆ ಮತ್ತಿತರ ಪ್ರಮುಖರು ಈ ವೇಳೆ ಉಪಸ್ಥಿತರಿದ್ದರು. ಜಿಲ್ಲೆಯ ಹಿಂದುಳಿದ ವರ್ಗಗಳ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿನ ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಅನಾನುಕೂಲತೆಯಾಗದಂತೆ ಎಲ್ಲಾ ಅಗತ್ಯ ಸೌಲಭ್ಯಗಳನ್ನು ವ್ಯವಸ್ಥಿತವಾಗಿ ಒದಗಿಸುವಂತೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಮತ್ತು ವಾರ್ಡನ್ಗಳಿಗೆ ಡಿಸಿ ಲಕ್ಷ್ಮೀಪ್ರಿಯಾ ಸೂಚನೆ ನೀಡಿದರು. ಅವರು ಗುರುವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಜಿಲ್ಲೆಯ ಎಲ್ಲಾ ಹಾಸ್ಟೆಲ್ಗಳ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು, ವಸತಿ ನಿಲಯಗಳ ವಾರ್ಡನ್ ಮತ್ತು ಮೇಲ್ವಿಚಾರಕರು, ವಸತಿ ಶಾಲೆಗಳ ಪ್ರಾಂಶುಪಾಲರ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು.
ಇನ್ನು ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳ ರಕ್ಷಣೆ, ಆರೋಗ್ಯ ಮತ್ತು ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಬೇಕು. ಅವರಿಗೆ ಕುಡಿಯುವ ನೀರು, ಶೌಚಾಲಯ ಸೇರಿದಂತೆ ಯಾವುದೇ ಮೂಲಭೂತ ಸೌಲಭ್ಯಗಳ ಕೊರತೆಯಾಗದಂತೆ ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚಿಸಿದ ಜಿಲ್ಲಾಧಿಕಾರಿಗಳು ಹಾಸ್ಟೆಲ್ಗಳಲ್ಲಿನ ವಿದ್ಯಾರ್ಥಿಗಳ ಶೈಕ್ಷಣಿಕ ಮತ್ತು ಸರ್ವತೋಮುಖ ಅಭಿವೃದ್ಧಿ ಅಗತ್ಯವಿರುವ ರಚನಾತ್ಮಕ ಕಾರ್ಯಕ್ರಮಗಳನ್ನು ರೂಪಿಸಿ ಅವುಗಳನ್ನು ಅನುಷ್ಠಾನಗೊಳಿಸುವಂತೆ ತಿಳಿಸಿದರು. ಇನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಈಶ್ವರ್ ಕುಮಾರ್ ಕಾಂದು ಈ ವೇಳೆ ಮಾತನಾಡಿ, ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಒದಗಿಸುವ ಸೌಲಭ್ಯಗಳಲ್ಲಿ ನಿರ್ಲಕ್ಷ್ಯತನ ವಹಿಸಬಾರದು. ಕಲುಷಿತ ನೀರು ಸರಬರಾಜು ಆಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ನಿರಂತರವಾಗಿ ವಿದ್ಯಾರ್ಥಿಗಳ ಆರೋಗ್ಯ ತಪಾಸಣೆ ನಡೆಸಬೇಕು. ಕಲಿಕೆ ಜೊತೆಗೆ ಅವರಿಗೆ ಕ್ರೀಡಾ ಸಾಮಗ್ರಿಗಳನ್ನು ವಿತರಿಸಿ ಕ್ರೀಡೆಯಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸಬೇಕು. ಎಲ್ಲ ಹಾಸ್ಟೆಲ್ಗಳಲ್ಲಿ ಪ್ರತಿ ತಿಂಗಳು ಪ್ರಚಲಿತ ಮತ್ತು ಗಮನಾರ್ಹ ವಿಷಯಗಳ ಕುರಿತಂತೆ ವಿದ್ಯಾರ್ಥಿಗಳಿಗೆ ಪ್ರಬಂಧ, ಭಾಷಣ ಸ್ಪರ್ಧೆಗಳನ್ನು ಆಯೋಜಿಸಿ ಅವರ ಸಮಗ್ರ ಮನೋವಿಕಾಸಕ್ಕೆ ಒತ್ತು ನೀಡಬೇಕು ಎಂದರು. ಇನ್ನು ಹಾಸ್ಟೆಲ್ಗಳಲ್ಲಿನ ಗ್ರಂಥಾಲಯ ಮತ್ತು ಕಂಪ್ಯೂಟರ್ ಕೊಠಡಿಗಳು ಅತ್ಯಂತ ವ್ಯವಸ್ಥಿತ ರೀತಿಯಲ್ಲಿರಬೇಕು. ಇವುಗಳ ಸಂಪೂರ್ಣ ಪ್ರಯೋಜನ ಎಲ್ಲ ವಿದ್ಯಾರ್ಥಿಗಳಿಗೆ ದೊರೆಯಬೇಕು. ವಾರ್ಡನ್ಗಳು ಅವರಲ್ಲಿ ಓದುವ ಪ್ರವೃತ್ತಿ ಮತ್ತು ಹೊಸ ವಿಚಾರಗಳನ್ನು ತಿಳಿದುಕೊಳ್ಳುವಂತೆ ಆಸಕ್ತಿ ಮೂಡಿಸಬೇಕು ಎಂದರು. ಇನ್ನು ಸಭೆಯಲ್ಲಿ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಉಮೇಶ್, ಹಿಂದುಳಿದ ವರ್ಗಗಳ ಜಿಲ್ಲಾಧಿಕಾರಿ ಸತೀಶ್, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಅಬ್ದುಲ್ ರಶೀದ್ ಹಾಗೂ ಜಿಲ್ಲೆಯ ಎಲ್ಲಾ ಹಾಸ್ಟೆಲ್ಗಳ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು, ವಸತಿ ನಿಲಯಗಳ ವಾರ್ಡನ್ ಮತ್ತು ಮೇಲ್ವಿಚಾರಕರು, ವಸತಿ ಶಾಲೆಗಳ ಪ್ರಾಂಶುಪಾಲರು ಉಪಸ್ಥಿತರಿದ್ದರು. ಅಸ್ತಿತ್ವವಿಲ್ಲದ ಸಮಿತಿಯಿಂದ ಅರಣ್ಯ ಅತಿಕ್ರಮಣದಾರರಿಗೆ ಪದೇ ಪದೇ ನೋಟಿಸ್ ಬರುತ್ತಿದ್ದು, ಇದನ್ನು ವಿರೋಧಿಸಿ ಜನವರಿ 23ರಂದು ಸಾವಿರಾರು ಜನರಿಂದ ಸರ್ಕಾರಕ್ಕೆ ಆಕ್ಷೇಪಣೆ ಸಲ್ಲಿಸಲು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ನಿರ್ಧರಿಸಿದೆ. ಶಿರಸಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಕಾರ್ಯಾಲಯದಲ್ಲಿ ಶುಕ್ರವಾರ ನಡೆದ ಸಭೆಯಲ್ಲಿ ಈ ಕುರಿತು ನಿರ್ಧರಿಸಲಾಗಿದೆ. ಶಿರಸಿ ಉಪವಿಭಾಗ ಅರಣ್ಯ ಹಕ್ಕು ಸಮಿತಿ ಮತ್ತು ಗ್ರಾಮ ಅರಣ್ಯ ಹಕ್ಕು ಸಮಿತಿಯವರು 3 ತಲೆಮಾರಿನ ಪೂರ್ವದ ದಾಖಲೆ ಕೇಳುತ್ತಿದ್ದಾರೆ. ಅರಣ್ಯ ಜಮೀನಿನ ಕಬ್ಜಾ ಹೊಂದಿರುವ ಬಗ್ಗೆ ದಾಖಲೆಗಳಿಗೆ ಹಾಜರು ಮಾಡಲು ಕಾನೂನು ವ್ಯತಿರಿಕ್ತವಾಗಿ ನೋಟಿಸ್ ನೀಡುತ್ತಿದ್ದಾರೆ. ಇದನ್ನು ವಿರೋಧಿಸಿ ಆಕ್ಷೇಪಣೆ ಸಲ್ಲಿಸಲಾಗುತ್ತದೆ ಎಂದು ನ್ಯಾಯವಾದಿ ರವೀಂದ್ರ ನಾಯ್ಕ್ ಪ್ರಕಟಿಸಿದರು. ಇನ್ನು ಸಭೆಯಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಜಿಲ್ಲಾ ಸಂಚಾಲಕರಾದ ಇಬ್ರಾಹಿಂ ಗೌಡಳ್ಳಿ, ಉಸ್ತುವಾರಿ ಲೂಯಿಸ್ ಫರ್ನಾಂಡಿಸ್, ಪ್ರಮುಖರಾದ ಕಿರಣ್ ಮರಾಠಿ ದೇವನಹಳ್ಳಿ, ನೆಹರು ನಾಯ್ಕ್ ಬೀಳೂರು, ರಮೇಶ್ ಮರಾಠಿ, ಚಂದ್ರಶೇಖರ್ ಶಾನ್ಬಾಗ್ ಬಂಡಲ, ಎಂಆರ್ ನಾಯ್ಕ್ ಕಂಡ್ರಾಜಿ, ಬಾಬು ಮರಾಠಿ, ಪರಮೇಶ್ವರ್ ವಾನಳ್ಳಿ, ಮಲ್ಲೇಶಿ ಸಂತೊಳ್ಳಿ, ಶಂಕರಗೌಡ ಜನ್ಮನೆ, ಚಂದ್ರು ನಾಯ್ಕ್ ಕಂಡ್ರಾಜಿ, ಕುಸುಮಾ ಬೇಡರ್, ಕಲ್ಪನಾ ಪಾವಸ್ಕರ್, ಶಿವುಗೌಡ ಕೊಟ್ಟೆಕೊಪ್ಪ, ಬೆಳ್ಳಗೌಡ ಬಂಕನಾಳ, ಶಂಭು ಮಡಿವಾಳ್ ಮಳಗಾಂವ್ ಸೇರಿದಂತೆ ಇತರರು ಹಾಜರಿದ್ದರು. ದಾಂಡೇಲಿ ಹಳಿಯಾಳ ಭಾಗದಲ್ಲಿ 2 ದಿನಗಳಿಂದ ಕಾಡಾನೆಗಳ ಓಡಾಟ ಜೋರಾಗಿದೆ. ರಾತ್ರಿ ವೇಳೆ ಹೊಲ ತೋಟಗಳಿಗೆ ನುಗ್ಗುತ್ತಿರುವ ಆನೆಗಳು ಹಗಲಿನಲ್ಲಿ ರಸ್ತೆ ಅಂಚಿನಲ್ಲಿಯೇ ಕಾಣಿಸುತ್ತಿವೆ. ದಾಂಡೇಲಿ ಪ್ರವಾಸಕ್ಕೆ ಬರುವ ಜನ ಜೀವದ ಆಸೆ ಬಿಟ್ಟು ಆನೆಗಳ ಜೊತೆ ಸೆಲ್ಫಿ ತೆಗೆಸಿಕೊಳ್ಳುತ್ತಿದ್ದಾರೆ. ಹೌದು, ಹಳಿಯಾಳ ದಾಂಡೇಲಿ ಮಾರ್ಗವಾಗಿ ಶುಕ್ರವಾರ ಸಹ ಆನೆಗಳ ಗುಂಪು ಕಾಣಿಸಿಕೊಂಡಿತು. ಆ ಮಾರ್ಗದಲ್ಲಿ ಸಂಚರಿಸುವ ವಾಹನಗಳನ್ನು ಆನೆ ಅಡ್ಡಗಟ್ಟಿತು. ಈ ನಡುವೆ ಆ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಪ್ರವಾಸಿಗರು ಆನೆಗಳ ಸಮೀಪ ತೆರಳಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡರು. ಇನ್ನು ಕೆಲವರು ಪ್ರವೇಶವಿಲ್ಲದ ಅರಣ್ಯದೊಳಗೆ ಪ್ರವೇಶಿಸಿ ಆನೆ ಸಂಚಾರದ ವಿಡಿಯೋ ಮಾಡಿದ್ದಾರೆ. ಪ್ರತಿ ಸಲ ಆನೆ ಬಂದಾಗಲೂ ಊರಿನವರು ಅರಣ್ಯಾಧಿಕಾರಿಗಳಿಗೆ ದೂರು ನೀಡುವುದು ವಾಡಿಕೆ. ಅದರಂತೆ ಹಳಿಯಾಳ ಭಾಗದಲ್ಲಿ ಮೊನ್ನೆ ಒಂಟಿ ಸಲಗ ಕಾಣಿಸಿಕೊಂಡಾಗ ಅಲ್ಲಿನವರು ಅರಣ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಆದರೆ ಅರಣ್ಯ ಸಿಬ್ಬಂದಿ ಹುಡುಕಾಟ ನಡೆಸಿದಾಗ ಅವರಿಗೆ ಆನೆ ಕಾಣಿಸಿಲ್ಲ. ಇದೀಗ ದಾಂಡೇಲಿ ಹಳಿಯಾಳ ರಸ್ತೆಯಲ್ಲಿ ಆನೆಗಳ ದಂಡೆ ಕಾಣಿಸಿದ್ದು ಆ ಬಗ್ಗೆ ಅಧಿಕಾರಿಗಳು ತಲೆಕೆಡಿಸಿಕೊಂಡಿಲ್ಲ. ಹೀಗಾಗಿ ಆನೆ ಓಡಿಸುವ ಪ್ರಯತ್ನವೂ ನಡೆದಿಲ್ಲ.